ಮಾಡ್ತಾ ಇದ್ದಾರೆ. ನಾವು ಆ ಜಮೀನಿಂದ ನಾವು ಜೀವನ ಮಾಡ್ತಾಯಿದ್ವಿ. ನನ್ನ ಮಗನೂ ಅಲ್ಲಿ ಹಾಕಿದ್ವಿ ಆ ಜಮೀನಿಗೆ. ಅದನ್ನು ಕಿತ್ಕೊಳ್ಳೋಕೆ ಬಂದಿದ್ದಾರೆ. ಬೇಕಾದಷ್ಟು ಇಟ್ಕೊಂಡು ನಮ್ಮ ಬಡವ್ರ ಹತ್ರ ಬಂದು ಕಿತ್ಕೊಂಡಿದ್ದಾರೆ. ತಾರ ಅವರು ಏನು ಮಗಳು ಅವಳು ನಮ್ಮ ಅಜ್ಜಿಗೆ ಅವರ ಅಪ್ಪ ಬರ್ಕೊಟ್ಟಿದ್ದಿತ್ತು. ಅವ್ರ ಮನೇಲಿ ಚಾಕರಿ ಮಾಡಿದ್ದೀನಿ, ಆಕೆ ಬರ್ಕೊಡ್ತೀನಿ ಅಂದ್ಬಿಟ್ಟು ಯಾರ ಮನೆಯಲ್ಲಿ ತಾರಿನ ಮನೇಲಿ ಎಲ್ಲಿ ಮಾಡಿದ್ವಿ ಸರ್ವೆ ನಂಬರು ಇದರಲ್ಲಿ ಕುಮಾರಸ್ವಾಮಿ ಮನೆ ಹೊತ್ತಲ್ಲಿ, ಆಮೇಲೆ JP ನಗರದಲ್ಲಿ ಮೊದಲು ಅವ್ರು 2 ಮನೇಲಿ ಹೋಗಿ ಚಾಕರಿ ಮಾಡಿದ್ದೀನಿ. ಅವ್ರ ಮನೆ ಅವಳು ಬೇಕಾದ್ರೆ ಕೇಳ್ಕೊಳ್ಬೇಕು ಅಂತ ಅಡುಗೆ ಮಾಡಿದ್ದೀನಿ, ಬಟ್ಟೆ ಹೋಗ್ಕೊಟ್ಟಿದ್ದೀನಿ, ಪಾತ್ರೆ ತೊಳೆದಿದ್ದೀನಿ, ಅವ್ರ ಬಚ್ಚಲು ತೊಳೆದಿದ್ದೀನಿ, ಮಾಡ್ಕೊಡ್ತೀನಿ. ಅವ್ನು ದುಡ್ಡೂ ತಿನ್ಬಿಟ್ಲು ನನ್ನ ಹತ್ರ. ಬರ್ಕೊಡ್ತೀನಿ ಒಂದು 5 ಲಕ್ಷ ಇಸ್ಕೊಂಡಿದ್ದಾನೆ, ನನಗೆ ಕೊಟ್ಟು ಇಲ್ಲ ಅವಳು. ಬರ್ಕೊಡ್ತೀನಿ ಅಂತ ನಮಗೆ ಗೊತ್ತಿಲ್ಲದೇ ರಾತ್ರಿನೇ ಬಂದು ಅಲ್ಲಿ ನನ್ನ ಮಗನ ಸಮಾಧಾನ ಎಲ್ಲ ಹೊಡೆಯೋಕ್ಕೆ ಎಲ್ಲ ಬಂದಿದ್ದಾಳೆ. ನನ್ನ ತಮ್ಮ ತಡೆಯೋಕ್ಕೆ ಹೋಗಿದ್ದಕ್ಕೆ ಅವನನ್ನು ಧಮಕಿ ಮಾಡಿಸಿ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಎಲ್ಲ. ಏನು ಸರ್ವೆ ನಂಬರ್ ಇದು ಎಲ್ಲಿ ಬರುತ್ತೆ? ನಂಬರ್ 39 ತಮಿಳ್ನಾಡಿನಲ್ಲಿ ಬರ್ 1 ಎಷ್ಟು ಎಕರೆ? 1 ಎಕರೆ 14 ಗುಂಟೆ ಇದೆ. ಇದು ಯಾರ ಹೆಸರು ಹೇಳಿದ್ದಾರೆ? ಅದು ನಮ್ಮ ಅಜ್ಜಿಗೆ ದಾನಪತ್ರ ಬರ್ಕೊಟ್ಟಿದ್ದಾರೆ. ಅವ್ರೇನು ಮಾಡಿದ್ರು, ನಮ್ಗೆ ಅದನ್ನು ಮಾಡ್ಕೊಳ್ಳೋಕೆ ಶಕ್ತಿನೂ ಇರಲಿಲ್ಲ ಅವಾಗ, ಅವರು ಮಾಡ್ಕೊಂಡಿಲ್ಲ. ಈಗ ನಮ್ಮ ಅಪ್ಪನ ಕಾಲದಲ್ಲೂ ನಮ್ಮ ಅಪ್ಪನೂ ಮಾಡ್ಕೊಂಡಿಲ್ಲ. ಆ ದಾನಪತ್ರ ಇದೆಯಲ್ಲ ಅದು ಸರಿ ಹೋಗುತ್ತೆ ಅಂದ್ಬಿಟ್ಟು ಏನು ಮಾಡಿದ್ದಾರೆ ಇವರು, ಇವ್ರ ಹೆಸರು ಮಾಡ್ಕೊಂಡ್ಬಿಟ್ಟಿದ್ದಾರೆ. ಪವರ್ ಉಪಯೋಗಿಸಿ ಪವರ್ ಇದೆ. ನಿಮ್ಮ ಅಜ್ಜಿ ಹೆಸರಲ್ಲಿ ದಾನಪತ್ರ ಇದೆ, ಅವ್ರ ಅಪ್ಪ ಬರ್ಕೊಟ್ಟಿರೋದು. ಅದಾದಮೇಲೆ ಯಾರು ನೆಕ್ಸ್ಟು ಇವ್ರ ಹೆಸರು ಬಂದಿದೆ, ಯಾರ ಹೆಸರು? ತಾಗಣ್ಣ ಅಂದ್ಬಿಟ್ಟು ಅವ್ರ ಹೆಸರು ಬಂದಿದೆ, ತ್ಯಾಗರಾಜು ಅಂದ್ಬಿಟ್ಟು. ಅವ್ರು ಕೊಡ್ತೇನೆ ನನ್ನ ಹತ್ರ 5 ಲಕ್ಷ ರೂಪಾಯಿ ಇಸ್ಕೊಂಡು ಈಗ ಕೇಳಿದ್ದಕ್ಕೆ ಅವ್ರ ಮನೆಯೆಲ್ಲ ಅಂತ. ನಾನು ತಮ್ಮನಾಯಕನಹಳ್ಳಿ ಗ್ರಾಮದಲ್ಲಿ ವಾಸವಾಗಿದ್ದೀನಿ. ನಾವು 103 ವರ್ಷದಿಂದ ನಾವು ಅಣ್ಣ ತಮ್ಮಂದಿರೆಲ್ಲ ವ್ಯವಸಾಯ ಮಾಡಿಕೊಂಡು, ನಮ್ಮ ತಾತ ಮುತ್ತಾತಿಯರೆಲ್ಲ ಅಲ್ಲೇ ವ್ಯವಸಾಯ ಮಾಡಿಕೊಂಡು ಜೀವನ ಮಾಡ್ಕೊಂಡಿದ್ದೀವಿ. ಅದು 39/1ರಲ್ಲಿ 1 ಎಕರೆ 16 ಗುಂಟೆ ಜಾಗ ಇದೆ. ಅದು ಸುಮಾರು 303 ವರ್ಷದಿಂದ ನಾವು ವ್ಯವಸಾಯ ಮಾಡ್ಕೊಂಡ್ಬರ್ತಾರೆ. ಈಗ ಸಿನಿಮಾ ನಟಿ ತಾರಾ ಎಂಬವರು ತಮ್ಮ ಅಧಿಕಾರ ಇದೆ ಅಂದ್ಬಿಟ್ಟು ಎಲ್ಲ ಪೇಪರ್ಸ್ MLC ಅಂತ ಅಧಿಕಾರ ಇದೆ ಅಂದ್ಬಿಟ್ಟು ಎಲ್ಲ ಪೇಪರ್ಗಳು ಮಾಡಿಸ್ಕೊಂಬಿಟ್ಟು ಮಾಡ್ಬಿಟ್ಟು ನಮ್ಮ ಮೇಲೆ ದೌರ್ಜನ್ಯ ಮಾಡಿ ರೌಡಿಗಳನ್ನ ಕರೆಸಿ ಎಲ್ಲ ಮಾಡಿ ನನ್ನ ಹತ್ರ ನಿನಗೆ ಮಾಡಿಕೊಡ್ತೀನಿ ಅಂತ ಒಂದು 5 ಲಕ್ಷ ರೂಪಾಯಿ ದುಡ್ಡು ಇಸ್ಕೊಂಡು ಇವಾಗ ನಮಗೆ ತುಂಬಾ ಕಿರುಕುಳ ಕೊಡ್ತಾ ಇದ್ದಾರೆ. ಈಗ ತಾರನು ಮತ್ತು ನಿಮಗೇನು ಸಂಬಂಧ? ನಮಗೆ ಸೋದರ ಮಾವನ ಮಗಳು ಆಗಿರೋದ್ರಿಂದ ಅವರ ಅಪ್ಪ ಎಲ್ಲ ಸೇರಿಕೊಂಡು ಇವರು ಒಳ್ಳೊಳಗೆ ಎಲ್ಲ ಪೇಪರ್ಗಳು ಮಾಡಿಸ್ಕೊಂಬಿಟ್ಟು ಇವಾಗ ನಮಗೆ ಧಮಕಿ ಹಾಕಿ ನಮಗೆ ಪ್ರಾಣ ಭಯ ಇಟ್ಟು ನಿಮ್ಮನ್ನು ಮೂಟೆ ಕಟ್ಟಿ ಸಾಯಿಸ್ಬಿಡ್ತೀವಿ, ನಿಮ್ಗೆ ಯಾರೋ ರೌಡಿಗಳೆಲ್ಲ ರಾತ್ರಿ ಎಲ್ಲ ನೆನ್ನೆ JCP ಯಾರಿಗೋ ಮಾರ್ಬಿಟ್ಟಿದ್ದಾಳೆ. ಅವ್ರ ಕಡೆಯವರು ಬಂದು ಯಾರೋ ಇಬ್ಬರು ಒಂದು 4-5 ಜನ ಬಂದು ರೌಡಿಗಳು JCP ಎಲ್ಲ ಬಂದು ನಮ್ಮ ಹೊಲದಲ್ಲಿ ಬಂದು ಗಲಾಟೆ ಮಾಡಿದ್ರು. ನಾನು ಗಲಾಟೆ ಮಾಡಿದೆ. ನಾನು ಅವ್ರ ಎದುರುಗಡೆ ಮಾತಾಡಿದೆ ನೀನು ಯಾರು ಕೊಟ್ಟಿದ್ದಾರೆ ಅವ್ರನ್ನ ಕರ್ಕೊಂಡು ಬಾ, ಕರ್ಕೊಬಂದು ಇದನ್ನು ನನಗೆ ಬಗೆಹರಿಸ್ಕೊಡ್ಲಿ. ನೀವು ಸುಮ್ಮನೆ ಇಲ್ಲಿ ಕೆಲಸ ಮಾಡೋಕ್ಕೆ ಹೋಗ್ಬೇಡಿ, ದಯವಿಟ್ಟು ನೀವು ಯಾರೂ ಇಲ್ಲಿ ಬರಬೇಡ್ರಿ. ಯಾವ ಆಧಾರದ ಮೇಲೆ ನೀವೇನು ಸೈನ್ ಮಾಡ್ಕೊಂಡು ಕೊಟ್ಟಿದ್ರ? ಇಲ್ಲ, ಯಾರು ಸೈನ್ ಮಾಡಲಿಲ್ಲ. ಇವಳೇ ಫೋರ್ಜರಿಯಾಗಿ ಇವಳು ಪೇಪರ್ಗಳು ಮಾಡಿಸ್ಕೊಂಡು ಒಬ್ಬರಿಂದ ಒಬ್ಬರಿಗೆ ತಮ್ಮ ಅಧಿಕಾರ ಇದೆ ಅಂದ್ಬಿಟ್ಟು ಈ ಮನೆಗಳಲ್ಲೇ ಕರೆಸ್ಕೊಂಡು ಎಲ್ಲೆಲ್ಲೋ ರಿಜಿಸ್ಟರ್ ಆಫೀಸ್ಗಳಲ್ಲಿ ಯಾವ್ಯಾವುದೋ ಖಾತೆ ಯಾರ ಹೆಸರಲ್ಲಿದೆ? ಖಾತೆ ಈಗ ಹೊಸದಾಗಿ ಅವ್ರ ಹೆಸರಿಗೆ ಮಾಡ್ಕೊಂಡಿದ್ದಾರೆ. ನಮಗೆ ಗೊತ್ತೇ ಇಲ್ಲ. ಇದು ನಮ್ಮ ಅಜ್ಜಿಗೆ ದಾನವಾಗಿ ಕೊಟ್ಟಿರೋ ಪತ್ರ, ಅರ್ಶನಕ್ಕೆ ದಾನವಾಗಿ ಕೊಟ್ಟಿರೋ ಪತ್ರ ನಮ್ಮ ಅಜ್ಜಿಯವ್ರ ಅಪ್ಪ ಕೊಟ್ಟಿರೋದು. ಸುಮಾರು 103 ವರ್ಷದಿಂದ ಹಿಂದೇನು ನಾವು ಇದುವರೆಗೂ ಈ ಕ್ಷಣದವರೆಗೂ ನಾವು ಅದನ್ನು ಅನುಭವಿಸ್ತಾ ಇದ್ದೀವಿ. ದಾಖಲೆಗಳು ನಾವು ಮಾಡ್ಕೊಳ್ತಾ ಇದ್ದೀವಿ. ಈಗ ಕೇಸು ಹಾಕಿದ್ದೀವಿ. ಕೇಸು ದಾಖಲಾಗ್ತಾ ಇದೆ, ನಡೀತಾ ಇದೆ. ಆ ಕೇಸು ದಾಖಲಾಗ್ತಾ ಇರೋದ್ರಿಂದ ಅದ್ರ ಮಧ್ಯೆನೂ ಇವಳ ಹೆಸರಿಗೆ ಪೇಪರ್ಗಳು ಮಾಡಿಸ್ಕೊಂಡು ಮಾರ್ಬಿಟ್ಟಿದ್ದಾಳೆ. ಆನೇಕಲ್ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟರೆ ಏನು? ಈಗ ಪೊಲೀಸ್ ಸ್ಟೇಷನವರು ಕಂಪ್ಲೇಂಟ್ ಕೊಡೋಕ್ಕೆ ಬಂದರೆ ಅವರು MLC ಅಂತ ಅವರಿಗೆ ಸುದ್ದಿಗೆ ಹೋಗ್ಬೇಡ್ರಿ, ಹಿಂಗೆ ಅದು ಇದು ಹಂಗೆಲ್ಲ ಮಾತಾಡ್ತಾರೆ. ಪ್ರಭಾವ ಬೀಳಿಸ್ತಾರೆ, ನಮ್ಮನ್ನು ಭಯ ಇಸ್ತಾರೆ. ಈಗ ನಮಗೆ ಪ್ರಾಣ ಭಯ ಇದೆ. ಆ ಪ್ರಾಣ ನಮ್ಗೆ ಏನಾದರೂ ಆದರೆ ಆಯಮ್ಮನೇ ಕಾರಣ. ಓಕೆ, ನಿಮ್ಮ ಹೆಸರು? ನಮ್ಮ ಹೆಸರು KV ರಮೇಶ್ ಅಂತ. ನಮ್ಮ ತಂದೆ ಹೆಸರು K ವೆಂಕಟರಾಮಯ್ಯ, ನಮ್ಮ ತಾಯಿ ಹೆಸರು ನಾರಾಯಣಮ್ಮ. ನಮಗೆ ಈ ಜಮೀನು ತೊಂದರೆ ಕೊಡ್ತಾ ಇದ್ದಾರೆ ತಾರಾ, ಫಿಲಮ್ ಆಕ್ಟರ್ ತಾರಾ.
ನಮಗೆ 150 ವರ್ಷದಿಂದ ನಾವು ಅಲ್ಲಿ ವ್ಯವಸಾಯ ಮಾಡ್ತಾಯಿದ್ದೀವಿ. ನಮಗೆ ಭಾರಿ ತೊಂದರೆ ಕೊಡ್ತಾ ಇದ್ದಾಳೆ. ನಿನ್ನೆ JCB ಮಾರಿಬಿಟ್ಟಿದ್ದಾಳೆ. ಮಾರಿಬಿಟ್ಟು ಅವಳು ಈ ತಾರ ಅನ್ನೋಳು ಮಾರಿಬಿಟ್ಟಿದ್ದಾಳೆ ನಮ್ಮ ಜಮೀನನ್ನ ಮೋಸ ಮಾಡಿ. MLC ಅಂದ್ಬಿಟ್ಟು ಅವಳು ಎಲ್ಲ ಕಬಳಿಕೆ ಮಾಡ್ಕೊಂಡಿದ್ದಾಳೆ. ಆಮೇಲೆ ಎಲ್ಲಿ ಜಾಗ ಬರೋದು ಇದು? ತಮ್ಮನಾಯಕನಹಳ್ಳಿ ಹತ್ರ ಸರ್ವೆ ನಂಬರು 39/1 ನಮಗೆ ನಿನ್ನೆ JCB ಬಿಟ್ಟು ಬೆದರಿಕೆ ಆಗ್ತಾ ಇದ್ದಾಳೆ. ನಮಗೆ ಪ್ರಾಣ ರಕ್ಷಣೆ ನಮಗೆ ಕೊಡಬೇಕು. ಆಮೇಲೆ ಈಗ ನಿಮ್ಗೆ ಅವ್ರಿಗೆ ಸಂಬಂಧ ಏನು? ಹೆಂಗೆ ಜಮೀನು ಸೋದರ ಮಗಳು ಹಾಂ, ನಮಗೆ ನಮ್ಮ ಅಜ್ಜಿ ಅವರಜ್ಜಿ ಓಬಯ್ಯ ಮಗಳು, ನಮ್ಮ ತಾತನ ಮಗಳು ಅವಳು, ನಮ್ಮ ಸಂಬಂಧಿನೇ ಅವಳು. ಈಗ ಏನು ಮಾಡ್ತಿದ್ದಾರೆ? ಕಿರುಕುಳ ಕೊಡ್ತಿದ್ದಾರೆ, ಭಾರಿ ಕಿರುಕುಳ ಕೊಡ್ತಾ ಇದ್ದಾಳೆ. ನಮಗೆ ಭಯ ಉಡ್ಸ್ಬಿಟ್ಟಿದ್ದಾಳೆ. ಭಾರಿ ಭಯ ಉಡ್ಸ್ಬಿಟ್ಟಿದ್ದಾಳೆ ನಮಗೆ ಕೊಲೆ ಮಾಡ್ತೀನಿ, ನಿಮಗೆ ಮೂಟೆ ಕಟ್ಬಿಡ್ತೀನಿ, ನಿಮಗೆ ಈ ಥರ ಎಲ್ಲ ಮಾಡ್ತಾ ಇದ್ದಾಳೆ. ನಮಗೆ ಬೆದರಿಕೆ ಹಾಕ್ಬಿಟ್ಟು ನಮ್ಮನ್ನು ಈ ಕಿರುಕುಳ ಕೊಡ್ತಾರೆ. ನಾವು ವ್ಯವಸಾಯ ಮಾಡ್ಕೊಂಡಿದ್ದು ಅಲ್ಲೇ ಇದ್ದೀವಿ. 100 ವರ್ಷದಿಂದನೂ ಅಲ್ಲೇ ಇದ್ದೀವಿ ನಾವು. ನೀವು ಸ್ಪಾಟಲ್ಲೇ ನೀವು ಅಲ್ಲೇ ಬಂದು ವಿಚಾರಿಸಿ, ಊರಲ್ಲೆಲ್ಲ ವಿಚಾರಿಸಿ, ಎಲ್ಲ ಸೈನ್ ಮಾಡಿಕೊಟ್ಟಿದ್ದಾರೆ. ಸೈನು ಎಲ್ಲ ಇದೆ, ನೋಡಿ ಬೇಕಾದರೆ. 100 ವರ್ಷದಿಂದ ಪೊಸಿಷನಲ್ಲಿ 100 ವರ್ಷದಿಂದ ಪೊಸಿಷನಲ್ಲಿ ಇದ್ದೀವಿ. ಈಗೂ ಪೊಸಿಷನಲ್ಲಿ ಇರ್ತೀವಿ ನಾವು. ಈಗ ಮತ್ತೆ ಹೆಂಗೆ ನಿಮಗೆ ಈಗ ಜಮೀನು ಕೊಡ್ತೀರಂಗೆ ಮಾಡ್ತಿದ್ದಾರೆ? ಹೆಂಗೆ ಮಾಡಿದ್ದಾರೆ? ನಮ್ಮ ಹತ್ರ ಕೊಡ್ತೀನಿ ಅಂತ ಮೋಸ ಮಾಡಿಬಿಟ್ರು. ನಮ್ಮ ಹತ್ರ ಎಲ್ಲ ಕೆಲಸ ಮಾಡಿಸ್ಕೊಂಡು ಅವ್ರ ಮನೆಯಲ್ಲ ಖಾತೆ ಒಂದು 5 ಲಕ್ಷ ರೂಪಾಯಿ ಈಸ್ಕೊಂಡಿದ್ದಾರೆ. ಆಮೇಲೆ 50 ಲಕ್ಷ ರೂಪಾಯಿ ಇವ್ರ ಹತ್ರ ಈಸ್ಕೊಂಡು, ನಮ್ಮ ತಮ್ಮರ ಹತ್ರ ಈಸ್ಕೊಂಡ್ಬಿಟ್ಟಿದ್ದಾರೆ. ಮಾಡ್ಕೊಡ್ತೀನಿ ಅಂತ ಹೇಳ್ಬಿಟ್ಟು ನಮಗೆ ಈ ಥರ ಧಮಕಿ ಹಾಕಿದ್ದಾರೆ. ಈಗ ರೌಡಿಗಳನ್ನ ಬಿಟ್ಟು ನಮ್ಮನ್ನು ಇದು ಮಾಡ್ತಾ ಇದ್ದಾರೆ. ಮೂಟೆ ಕಟ್ಬಿಡ್ತೀನಿ, ನಿಮ್ಗೆ ಬೆದರಿಸ್ಬಿಡ್ತೀನಿ. ನಮ್ಮ MLAಗಳೆಲ್ಲ ನಮ್ಮ ಹತ್ರನೇ ಇದ್ದಾರೆ. ನಮ್ಮ ಮನೆಗೆ ಬಂದು ಹೋಗ್ತಾರೆ. ಪೊಲೀಸವರೆಲ್ಲ ನಮ್ಮ ಮನೆಗೆ ಬಂದು ಹೋಗ್ತಾರೆ. ಈಗ ಆನೇಕಲ್ ಸ್ಟೇಷನಲ್ಲಿ ಕಂಪ್ಲೇಂಟ್ ಕೊಡೋಕ್ಕಾದ್ರೆ ಏನು ಹೇಳ್ತಿದ್ದಾರೆ? ಆನೇಕಲ್ ಪೊಲೀಸ್ ಕಂಪ್ಲೇಂಟ್ ಕೊಡಿದ್ರೆ ಆಯಮ್ಮನ ಹೆಸರು ಎತ್ತಿದ್ರೆ ಕಂಪ್ಲೇಂಟ್ ತಗೊಳ್ತಾ ಇಲ್ಲ ಅವರು. ತಗೊತಾನೆ ಇಲ್ಲ ಅವರು. ಅದಕ್ಕೆ ನೀವು ನಮಗೆ ರಕ್ಷಣೆ ಕೊಡಿ ಓಕೆ ಅಂತ ಕೇಳ್ಕೊತಾ ಇದ್ದೀವಿ ನಾವು. ನಿಮ್ಮ ಹೆಸರು? ವೇಣುಗೋಪಾಲ್ ಅಂತ. ಮತ್ತು ನಾರಾಯಣಮ್ಮನ ಮಗಳು. ನಾವು 4 ಜನ, ವೆಂಕಟರಾಮಯ್ಯನಿಗೆ 4 ಜನ ಮಕ್ಕಳು. ನಮಗೇನು ಗತಿ ಇರಲಿಲ್ಲ ಬಿಡಿ. ಆ ಹೊಲದಲ್ಲೇ ನಾವು ಬೆಳೆದು ಎಲ್ಲ ದೊಡ್ಡವರಾಗಿತ್ತು, ಓದಿಸಿದ್ದು ಅಲ್ಲೇ. ಈಗ ನಮ್ಮ ಅಜ್ಜಿಗೆ ನಾಗಮ್ಮ ನಮ್ಮ ಅಜ್ಜಿ ಹೆಸರಿನಲ್ಲಿ ನನಗಿರೋದು. ಅವರಪ್ಪ ದಾನ ಕೊಟ್ಟಿದ್ದರು, ಮತ್ತು ಓಬಯ್ಯ ಅಂತಿದ್ದು. ಅದನ್ನು ಅವ್ರು ನಮ್ಮ ಹತ್ರ ಎಲ್ಲ ದಾಖಲೆಗಳೆಲ್ಲ ನಮ್ಮ ಹತ್ರನೇ ಇದೆ. ಅದು ಇವ್ರೇನು ಮಾಡಿದ್ರು, ಇವಳಿಗೆ ಜಾಸ್ತಿ ಇನ್ಫ್ಲೂಯೆನ್ಸ್ ಇದೆ, ನನಗೆ ಇನ್ಫ್ಲೂಯೆನ್ಸ್ ಇದೆ ಅಂದ್ಬಿಟ್ಟು ಇಷ್ಟು ಸಹ ಏನು ಮಾಡಿರಲಿಲ್ಲ ಅವರು. ಇವ್ರು ಸುಮ್ಮನೆ ಇದ್ದರು. ಈಗ ಇನ್ಫ್ಲೂಯೆನ್ಸ್ ಇದೆ ಅಂದ್ಬಿಟ್ಟು ಎಲ್ಲ ದಾಖಲೆನೂ ಎಲ್ಲ ಅವ್ರ ಕೈಲಿ ಅವ್ರ ಹತ್ರ ಮಾಡಿಕೊಂಡು ಎಲ್ಲ ನಮ್ಮ ಹತ್ರ ಪತ್ರಗಳಿರೋದನ್ನೆಲ್ಲನೂ ಉಲ್ಟಾ ಮಾಡ್ಕೊಂಡ್ಬಿಟ್ಟವರು ಮಾರ್ತಾ ಇದ್ದಾಳೆ. ನಾನು ನಮ್ಮ ತಾತನ ಜಮೀನು ಅಂದ್ಬಿಟ್ಟು ನನ್ನ ಮಗನ ತೊಗೊಂಬಂದು ಅಲ್ಲೇ ಹಾಕಿದ್ದೆ. ಇವಳೇನು ಮಾಡಿದ್ದಾಳೆ, ಎಲ್ಲ ಇನ್ಫ್ಲೂಯೆನ್ಸ್ ಉಪಯೋಗಿಸ್ಕೊಂಡು ನಮ್ಮ MLC ಅಲ್ವಾ ಅವಳು. ಸರಿ, ಅವಳಿಗೆಲ್ಲ ಇನ್ಫ್ಲೂಯೆನ್ಸ್ ಚೆನ್ನಾಗಿದೆ. ನಮಗೆ ಯಾರೂ ಇಲ್ಲ, ನಾವು ಬಡವರು. ನಮ್ಮ ಹತ್ರ ಪತ್ರ ಮಾಡ್ಕೊಳ್ಳೋಕೆ ಕೂಡ ನಮಗೆ ಶಕ್ತಿ ಇಲ್ಲ. ಆ ಥರ ಇದ್ದು ಬೆಳೆದವ್ರು ನಾವು. ಅಂಥವ್ರನ್ನ ಇವಳಿಗೆ ಜಾಸ್ತಿ ಆಸ್ತಿ ಬೇರೆ ಇದೆ, ಬೇಕಾದಷ್ಟು ಇದೆ ಇವಳಿಗೆ. ಅವರು ಅಮ್ಮ ಅವರ ಅಪ್ಪ ಆಸ್ತಿ ಕೊಟ್ಟಿದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾಳೆ. ಈ ಕಡೆ ಅಪ್ಪನೂ ಆಸ್ತಿ ಕೊಟ್ಟಿದ್ದಾರೆ, ಅದನ್ನು ಅನುಭವಿಸ್ತಾ ಇದ್ದಾರೆ. ಅದನ್ನು ನಮ್ಮ ಚಿಕ್ಕಪ್ಪನ, ನಮ್ಮ ಅಪ್ಪನ, ನನ್ನ ಮಗನ, ಸಣ್ಣ ಮಗನ ಕಳ್ಕೊಂಬಿಟ್ಟಿದ್ದೀನಿ. ಅದನ್ನು ಸಮಾಧಿ ಮಾಡಿದರೆ ಬಂದು ಕಿತ್ಕೊತಾ ಇದ್ದಾಳೆ, ಅದನ್ನು ಬೀಳಿಸ್ತಾ ಇದ್ದಾಳೆ. JCB ತೊಗೊಂಬಂದ್ಬಿಟ್ಟು ತೊಗೊಂಬಂದು ಬೀಳಿಸ್ತಾ ಇದ್ದಾಳೆ. ಅದಕ್ಕೆ ನನ್ನ ತಮ್ಮ ಏನು ಮಾಡಿದ್ದಾನೆ, ಹೋಗಿದ್ದಾನೆ, ಗಲಾಟೆ ಮಾಡಿದ್ದಾನೆ. ಅವ್ರು ಬಗ್ಲಿಲ್ಲ. ಏನೋ ಒಂದು ಹಳ್ಳಿ ಭಾಷೆಯಲ್ಲಿ ಮಾತಾಡಿರ್ಬೋದು ಅವ್ನು ಕೋಪ ಬಂದು. ಇವಳಿಗೆ ಅಷ್ಟು ಇದ್ಕೊಂಡು ನಮ್ಮ ಜಮೀನು ಏನಕ್ಕೆ ಬೇಕಾಗಿತ್ತು ಇವಳಿಗೆ ಅಲ್ವಾ? ನಮ್ಮ ಹಿರಿಯರ್ಕಲೆಲ್ಲ ಅಲ್ಲಿದ್ದಾರೆ, ನನ್ನ ಮಗನೂ ಅಲ್ಲಿದ್ದಾನೆ. ಇವಳ ಮನೆಗೆ ಹೋಗಿ ಚಾಕರಿ ಮಾಡಿದ್ದೀನಿ ಸರ್ ನಾನು. ಇವ್ರ ಮನೇಲಿ, ಇವ್ರ ಅಪ್ಪನ ಮನೇಲಿ ಹೋಗಿ ಪಚ್ಚಲು ಬಾಸಿದ್ದೀನಿ. ನನ್ನ ಹತ್ರನೂ ಹಿಂಗೆ ಮಾಡ್ಕೊಡ್ತೀನಿ ಅಂದ್ಬಿಟ್ಟು ಎಲ್ಲ ಚಾಕರಿ ಮಾಡಿಸ್ಕೊಂಡು ಇವಳು ಈಗ ನಮ್ಮ ಹತ್ರ ಬಂದಿದ್ದಾಳೆ ಜಮೀನು ಕಿತ್ಕೊಳ್ಳೋಕ್ಕೆ. ನನ್ನ ಹತ್ರನೂ ದುಡ್ಡು ಇಸ್ಕೊಂಡಿದ್ದಾಳೆ. ಅವ್ರ ಅಪ್ಪನ ಮನೇಲೂ ಚಾಕರಿ ಮಾಡಿದ್ದೀನಿ, ಅವಳ ಮನೇಲೂ ಚಾಕರಿ ಮಾಡಿದ್ದೀನಿ. ದುಡ್ಡು ಏನು ಕೇಸ್ಕೊಂಡಿದ್ದಿತ್ತು? ಇವಾಗ ನಿಮ್ಮ ಕತ್ತಲ್ಲಿ ಖಾತೆ ಮಾಡಿಸ್ಕೊಡ್ತೀನಿ ನಿಮ್ಮ ಹೆಸರಿಗೆ ಅಂದ್ಬಿಟ್ಟು ಕೇಳಿ ಬೇಕಾದರೆ ಅವಳಲ್ಲಿ. ನಾನು ಚಾಕರಿ ಮಾಡಿಸಿದ್ದೀನೋ ಅವ್ರ ಮನೆಯಲ್ಲಿ, ಅವ್ರ ಅಪ್ಪನ ಮನೆಯಲ್ಲಿ, ಅವಳ ಮನೆಯಲ್ಲಿ ಜವಾನ್ ಚಾಕರಿ ಮಾಡಿದ್ದೀನಿ ಸರ್ ನಾನು ಅವ್ರ ಮನೇಲಿ. ನನ್ನ ಮಗಳು ಇದಾಗ್ಲಿಂದ ನಾನು ಅವ್ರ ಮನೇಲಿ ಚಾಕರಿ ಬಿಟ್ಟಿದ್ದೆ. ನಿಮ್ಮ ಹೆಸರು? ನನ್ನ ಹೆಸರು ನಾಗಮ್ಮ ಅಂದ್ಬಿಟ್ಟು. ನಾನು ತಮ್ಮನಾಯಕನಹಳ್ಳಿಗೆ, ಕೊಟ್ಟಿರೋದು ಬೆಂಗಳೂರು ನನಗೆ. ಓಕೆ.